ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಉತ್ತರ ಕರ್ನಾಟಕ ಕಡೆ ಕಡುಬು ಮತ್ತು ಮೋದಕ್ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಗೋಧಿ ಹಿಟ್ಟಿನ ಕಡುಬು ಮತ್ತು ಗೋಧಿ ಹಿಟ್ಟಿನ ಮೋದಕ್ ತೊಗೊಂಡು ಬಂದಿದ್ದೀನಿ. ಗಣಪನಿಗೆ ತುಂಬ ಪ್ರಿಯವಾದ ಮೋದಕ್ ರೆಸಿಪಿ, ತುಂಬ ಇಷ್ಟ ಆಗುತ್ತೆ ಗಣಪನಿಗೂ. ಈ ಥರ ಗಣೇಶ ಚತುರ್ಥಿಗೆ ಒಂದು ಸರಿ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು. ಬನ್ನಿ ಇವಾಗ ಮಾಡೋ ವಿಧಾನ ನೋಡೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕ್ಕೊಂಡು 2 ನಿಮಿಷ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. 2 ನಿಮಿಷ ಹುರಿಬೇಕು ನೋಡಿ. 2 ನಿಮಿಷ ಆಗಿದೆ. ಇವಾಗ 2 ನಿಮಿಷ ಆದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಬಾದಾಮ್ ಮತ್ತು ಕಾಜು ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡು ಅದು 1 ನಿಮಿಷ ಹುರ್ಕೋಬೇಕು. ಇವಾಗ 1 ನಿಮಿಷ ಹುರ್ಕೋತಾ ಇದ್ದೀನಿ ನೋಡಿ. ಇವಾಗ 1 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್. 1 ನಿಮಿಷ ಆದಮೇಲೆ ಅದಕ್ಕೆ 1 ಬಟ್ಟಲು ನಾನು ಪುಟಾಣಿ ತೊಗೊಂಡಿದ್ದೀನಿ ನೋಡಿ. ಪುಟಾಣಿ ಹುರುಗಳ್ಳೆ ಅಂತಾರಲ್ಲ, ಅದು ತೊಗೊಂಡಿದ್ದೀನಿ. ತೊಗೊಂಡು ಇದು ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಇದನ್ನು ಒಂದು 2 ನಿಮಿಷ ಅಂದ್ಕೊಳ್ಳಿ. 2 ನಿಮಿಷ ಬೆಚ್ಚಗೆ ಮಾಡ್ಕೋಬೇಕು. 2 ನಿಮಿಷ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನೋಡಿ. ನೋಡಿ ಎಲ್ಲ ಒಂದರಲ್ಲೇ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ ನೋಡಿ. ಇವಾಗ 2 ನಿಮಿಷ ಆಗಿದೆ ನೋಡಿ. 2 ನಿಮಿಷ ಆದಮೇಲೆ ಅದಕ್ಕೆ 4 ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ಹಾಕ್ತಾಯಿದ್ದೀನಿ, ಹಾಗೆ ಹಾಕ್ತಾಯಿದ್ದೀನಿ ನೋಡಿ. ಮತ್ತು 1 ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆನೂ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಬೇಗನೆ ಫ್ರೈ ಆಗುತ್ತೆ ಅದು. 1 ನಿಮಿಷ ಆದರೆ ಸಾಕು ನೋಡಿ. ಇವಾಗ 1 ನಿಮಿಷ ಹುರ್ಕೊಂಡಿದ್ದೀನಿ. ಹುರ್ಕೊಂಡ್ಮೇಲೆ ಇದು ತಣ್ಣಗಾಗಲು ಬಿಡೋಣ. ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ. ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಬಟ್ಲಷ್ಟು, 1 ಬಟ್ಟಲ್ಗಿಂತ ಸ್ವಲ್ಪ ಕಮ್ಮಿ ಇದು ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ ನೋಡಿ. ನಾನು 1 ಬಟ್ಟಲು ಕೊಬ್ಬರಿ ತೊಗೋತೀನಿ, ಅದಕ್ಕೆ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ 4 ಸ್ಪೂನು ನೀರು ಹಾಕ್ಕೊಂಡಿದ್ದೀನಿ ನೋಡಿ. 4 ಸ್ಪೂನ್ ನೀರು ಹಾಕ್ಕೊಂಡು ಇವಾಗ ಬೆಲ್ಲ ಎಲ್ಲ ಕರಗಬೇಕು ನೋಡಿ. ಬೇಗನೆ ಆಗುತ್ತೆ ನೋಡಿ. ಬೆಲ್ಲ ಎಲ್ಲ ಕರಗಿದೆ. ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಸ್ವಲ್ಪ ಕಚ್ರ ಮಣ್ಣು ಏನಾದರೂ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಇದು ಸೋಸ್ಕೋಬೇಕು ನೋಡಿ. ಇವಾಗ ನಾನು ಸೋಸ್ಬಿಟ್ಟು ಮತ್ತೆ ಹಾಕೋತೀನಿ. ಇವಾಗ ನೋಡಿ ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡು ಮತ್ತೆ ಕಡಾಯಲ್ಲಿ ಹಾಕಿ, ಇಲ್ಲ ಸ್ವಲ್ಪ ಕಚ್ರ ಅದು ಇದ್ದರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಈ ಥರ ಸೋಸ್ಕೊಂಡು ಹಾಕೋಬೇಕು. ಇವಾಗ ಮತ್ತೆ ಪಾಕ ಹಾಕಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. 1 ಬಟ್ಟಲು ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ ನೋಡಿ. ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು, ಕರಗಿದ್ರೆ ಸಾಕು ನೋಡಿ. ನಮಗೇನು 1 ಎಳೆ ಪಾಕ ಬರೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಅದು ಆದಮೇಲೆ 1 ಬಟ್ಟಲು ತೆಂಗಿನ ತುರಿ ಹಾಕಿದ್ದೀನಿ. ಫ್ರೆಶ್ ಆಗಿ ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಬೆಲ್ಲದಲ್ಲಿ ಎಲ್ಲ ಕಲಿಯೋ ಥರ ಕಲಿಸ್ಬೇಕು ನೋಡಿ. ಅದು ಆದಮೇಲೆ ಸ್ವಲ್ಪ ಕಿಶ್ಮಿಶ್ ತೊಗೊಂಡಿದ್ದೀನಿ. ಕಿಶ್ಮಿಶ್ ತೊಗೊಂಡು ಅದು 1 ನಿಮಿಷ ಆದಮೇಲೆ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಆ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಎಲ್ಲ ಕಲಿಸ್ಬೇಕು ನೋಡಿ. ಇವಾಗ ನೋಡಿ ಎಲ್ಲ ಕಲಿಬೇಕು, ಚೆನ್ನಾಗಿ ಕಲಿಬೇಕು. ಕಲ್ತ ಮೇಗೆ 1-2 ನಿಮಿಷ ಚೆನ್ನಾಗಿ ನಾವೆಲ್ಲ ಕಲಿಯೋ ಥರ ಹುರ್ಕೋಬೇಕು ನೋಡಿ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕಲ್ತಿದೆ ನೋಡಿ. ಇದು ರೆಡಿ ಆಗಿದೆ. ಇವಾಗ ಇಷ್ಟು ಆದರೆ ಸಾಕು. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ತಣ್ಣಗಾಗಲು ಬಿಡ್ತೀನಿ. ಫುಲ್ ತಣ್ಣಗಾಗಿದೆ ಅದು. ಈ ಕಡೆ ನೋಡಿ ನಾನು ಗೋಧಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಪಾತಿ ಮಾಡೋ ಹದದಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಬಟ್ಟಲು ಗೋಧಿ ಹಿಟ್ಟು ತೊಗೊಂಡು ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೆನಿಲಂತ ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ ನೋಡಿ. 10 ನಿಮಿಷ ನೆಂದ ಮೇಲೆ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಸೈಡು ಅಕ್ಕಿ ಹಿಟ್ಟಿಂದು ಮಾಡ್ತಾರೆ, ಆದರೆ ನಮ್ಮ ಕಡೆ ಅಕ್ಕಿ ಹಿಟ್ಟಿಂದು ಮಾಡಲ್ಲ.
ಮೈದಾ ಹಿಟ್ಟಿಂದು ಇಲ್ಲ ಅಂದರೆ ಗೋಧಿ ಹಿಟ್ಟಿನ ಮಾಡ್ತಾರೆ. ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲಿರುತ್ತೆ, ಅದಕ್ಕೆ ಇವತ್ತು ಗೋಧಿ ಹಿಟ್ಟಿಂದೇ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಯಾವಾಗಲೂ ಗೋಧಿ ಹಿಟ್ಟಿಂದೇ ಮಾಡೋದು, ಅದಕ್ಕೆ ನಮ್ಮ ಮನೆಯಲ್ಲೂ ಗೋಧಿ ಹಿಟ್ಟಿಂದೇ ಮಾಡ್ತಾರೆ. ಅಕ್ಕಿ ಹಿಟ್ಟಿಂದು ಮಾಡಲ್ಲ, ಅಕ್ಕಿ ಹಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಕಡೆ, ಅದಕ್ಕೆ ಗೋಧಿ ಹಿಟ್ಟಿಂದೇ ಮಾಡಿ ನೋಡೋಣ ಬನ್ನಿ ಇವತ್ತು. ಗೋಧಿ ಹಿಟ್ಟಿಂದು ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಒಂದು ದಪ್ಪ ಸೈಜ್ದು ಸ್ವಲ್ಪ ಒಂದು ಉಳ್ಳೆ ತೊಗೊಂಡಿದ್ದೀನಿ. ಹಿಟ್ಟು ತೊಗೊಂಡು ಅದು ಲಟ್ಟಿಸ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ. ಪುರಿ ಥರ ಲಟ್ಟಿಸ್ಕೊಂಡು ಇಟ್ಕೋಬೇಕು. ಪುರಿ ಮಾಡ್ತೀವಲ್ಲ ಆ ಥರ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಲಟ್ಟಿಸ್ಕೊಂಡು ಇಟ್ಕೋಬೇಕು. ನೀವು ಕಡುಬು ಸ್ವಲ್ಪ ದೊಡ್ಡದು ಮಾಡ್ಕೋತಾ ಇದ್ದರೆ ದೊಡ್ಡದು ಲಟ್ಟಿಸ್ಕೊಳ್ಳಿ, ಇಲ್ಲ ಚಿಕ್ಕದು ಮಾಡ್ತಾಯಿದ್ರೆ ಸ್ವಲ್ಪ ಚಿಕ್ಕದು ಲಟ್ಟಿಸ್ಬೇಕು. ಇವಾಗ ನಾನು 2 ಲಟ್ಟಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳಿ. ಇವಾಗ ನೋಡಿ ರೆಡಿ ಆಗಿದೆ. ಇವಾಗ ಬನ್ನಿ ಕಡುಬು ಮಾಡ್ಕೊಳ್ಳೋಣ. ಇವಾಗ ನೋಡಿ, ಕಡುಬು ಮಾಡೋದಕ್ಕೆ ಕಾರ್ಜಿಕೆ ಮಾಡ್ತೀವಲ್ಲ ಆ ಥರ ಕಾರ್ಜಿಕೆ ಪಾತ್ರೆ ಇದೆ ನನ್ನ ಹತ್ರ. ಅದು ತಗೊಂಡು ಇವಾಗ ನಾವು ಮಾಡಿ ಇಟ್ಕೊಂಡಿರೋ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ. ಹೂರಣ ಹಾಕೋತಾ ಇದ್ದೀನಿ. ಹೂರಣ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಇಲ್ಲ ಅಂದರೆ ಹಾಲು ಹಚ್ಕೋತಾರೆ. ನಾನು ನೀರು ಹಚ್ಕೊಂಡಿದ್ದೀನಿ. ನೀರು ಹಚ್ಕೊಂಡು ಇವಾಗ ನೀರು ಹಚ್ಚಿದಾದ್ಮೇಲೆ ಸ್ವಲ್ಪ ಒತ್ಕೋಬೇಕು. ಒತ್ತಿದ ಮೇಲೆ ನೋಡಿ ಇವಾಗ ಕಡುಬು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಗನೆ ಮಾಡ್ಕೋಬೋದು. ನೋಡಿ ಒಂದು ಕಡುಬು ಮಾಡ್ಕೊಂಡಿದ್ದೀನಿ, ಮತ್ತೊಂದು ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಮತ್ತೆ ಸ್ವಲ್ಪ ಹೂರಣ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ. ನೀರು ಹಚ್ಕೊಂಡ್ಮೇಲೆ ಇವಾಗ ಒತ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಮೊದಲನೇ ಸರಿ ಮಾಡ್ತಾ ಇರೋರಿಗೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಬಿ ಸೂಪರಾಗಿರುತ್ತೆ. ಮತ್ತು ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೆಲ್ದಿಯಾಗಿರೋ ಕಡುಬು ಮಾಡ್ಕೋತಾ ಇದ್ದೀವಿ. ಇವಾಗ ನೋಡಿ ಕಡುಬು ರೆಡಿ ಆದಮೇಲೆ ಇವಾಗ ನಾನು ಮೋದಕ್ ಮಾಡ್ಕೋತಾ ಇದ್ದೀನಿ. ಮೋದಕ್ ಪಾತ್ರೆನೂ ಇದೆ ನನ್ನ ಹತ್ರ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಇವಾಗ ಮತ್ತೆ ಮೋದಕ್ ಮಾಡ್ಕೋಬೇಕು. ಸ್ವಲ್ಪ 1-2 ಮೋದಕ್ ಮಾಡೋ ತನಕ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಚಿದ ಮೇಲೆ ಇವಾಗ ನೋಡಿ ಹಿಟ್ಟು ಹಾಕೋಬೇಕು. ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಹಿಟ್ಟು ತೊಗೊಂಡು ಇವಾಗ ಒಳಗಡೆ ಎಲ್ಲ ಚೆನ್ನಾಗಿ ಹಿಟ್ಟು ಒತ್ತಬೇಕು. ಯಾಕಂದರೆ ಮೋದಕ್ ಸೇಪು ಚೆನ್ನಾಗಿ ಬರಬೇಕು. ಅದಕ್ಕೆ ಎಲ್ಲ ಹಿಟ್ಟು ಎಲ್ಲ ಚೆನ್ನಾಗಿ ಒತ್ತಿದ ಮೇಲೆ ಇವಾಗ ಹೂರಣ ಹಾಕ್ತಾ ಇದ್ದೀನಿ. ಒಳಗಡೆ ಹೂರಣ ಹಾಕಿ ಮೇಲ್ಗಡೆ ಮತ್ತೆ ಸ್ವಲ್ಪ ಹಿಟ್ಟು ತೊಗೊಂಡು ಹಾಕ್ಕೊಂಡು ಚೆನ್ನಾಗಿ ಒತ್ತಬೇಕು ನೋಡಿ. ಇವಾಗ ಚೆನ್ನಾಗಿ ಒತ್ತಿದ ಮೇಲೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮೋದಕ್ ರೆಡಿಯಾಗಿದೆ. ವಾವ್, ಸೂಪರಾಗಿದೆ. ಈಸಿ ನೋಡಿ, ಎಷ್ಟು ಬೇಗನೆ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಗಣೇಶ ಹಬ್ಬಕ್ಕೆ ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ. 9 ದಿನ ಇರ್ತಾನೆ ಗಣೇಶ. 9 ದಿನದಲ್ಲಿ 1 ದಿನನಾದರೂ ಈ ಥರನೂ ಕಡುಬು ಮೋದಕ್ ಮಾಡಿ ನೀವು. ಮತ್ತು ಅಕ್ಕಿ ಹಿಟ್ಟಿಂದು ಮಾಡೋ ಜಂಜಟ್ಟಿಲ್ಲ, ಹಿಟ್ಟು ಕುದಿಸೋ ಜಂಜಟ್ಟಿಲ್ಲ, ಏನಿಲ್ಲ. ಗೋಧಿ ಹಿಟ್ಟು ಕಲಸಿಟ್ರೆ ಆಯಿತು ನೋಡಿ. ಗೋಧಿ ಹಿಟ್ಟಿಂದು ಬಿ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಕಡೆ ನಾವು ಗೋಧಿ ಹಿಟ್ಟಿಂದೇ ಮಾಡೋದು ಯಾವಾಗಲೂ. ಇವಾಗ ನೋಡಿ ಎಲ್ಲ ಕಡುಬು ಮತ್ತು ಮೋದಕ್ಕು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮೋದಕ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಕಡುಬು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬನ್ನಿ ಇವಾಗ ಸ್ಟೀಮ್ ಮಾಡ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಗರಮ್ ಆಗಿದೆ. ನೀರು ಗರಮ್ ಆದಮೇಲೆ ಮೇಲ್ಗಡೆ ಒಂದು ಚಾಣಿ ಇಟ್ಕೊಂಡು ಇವಾಗ ಮೋದಕ್ಕೆಲ್ಲ ಹಾಕ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲ ಮೋದಕ್ ಹಾಕ್ಕೊಂಡ್ಮೇಲೆ ಒಂದು 20 ನಿಮಿಷ ಬಿಡಬೇಕು. ಲೋ ಫ್ಲೇಮಲ್ಲಿ 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ. 20 ನಿಮಿಷ ಬೆಂದ ಮೇಲೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಮುಟ್ಟಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಾಗಿದೆ, ಕುದ್ದಿದೆ ನೋಡಿ ಅದು ಚೆನ್ನಾಗಿ. ಇವಾಗ ಒಂದು ತಾಟಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ, ಸೂಪರಾಗಿದೆ. ಟೇಸ್ಟ್ ಬಿ ಸೂಪರಾಗಿದೆ. ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಗಣಪನಿಗೂ ಇಷ್ಟ ಆಗುತ್ತೆ ನೋಡಿ.
ಅರ್ಧ ಗಂಟೆಯಲ್ಲಿ ಮೋದಕ್ ಮತ್ತು ಕಡುಬು ಒಂದೇ ಹೂರಣದಿಂದ 2 ರೆಡಿ ಮಾಡ್ಕೋಬೋದು ನೋಡಿ. ಇವಾಗ ನಾನು ಒಡೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಇದೆ. ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಫೈನಲ್ ರಿಸಲ್ಟ್ ಹೀಗಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೋದಕ್ಕೂ ಒಡೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.